ಎಲ್ರಿಗೂ ನಮಸ್ಕಾರ. ನಮ್ಮ ವಾಸನೆಗಳು ಅಂದರೆ ಯಾವುದೇ ವಾಸನೆಗಳು ನೆನಪುಗಳನ್ನು ತರ್ತವೆ ಅಂತ ಗೊತ್ತಾ? ಅಂದರೆ ವಾಸನೆಗಳಿಗೂ ನೆನಪುಗಳಿವೆ ಅಂತ. ಅದೇ ಇದೇನಿದು? ಹೌದು, ಯಾಕೆಂದರೆ ವಾಸನೆಗಳು ಅಥವಾ ಯಾವುದೇ ಪರಿಮಳ ಅದು ಕೆಟ್ಟದ್ದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು, ಖುಷಿ ಕೊಡ್ಬೋದು, ಬೇಸರ ತರ್ಬೋದು, ಯಾವುದೇದಾಗಿದ್ರೂ ಕೂಡ ಅದು ನಮಗೆ ಒಂದು ನೆನಪನ್ನು ಕೂಡ ಕೊಡುತ್ತಂತೆ. ಉದಾಹರಣೆಗೆ ನಾವು ಒಂದು ಮನೆಗೆ ಹೋದಾಗ ಮನೇಲಿ ಯಾವುದೋ ಪರಿಮಳ ಬರ್ತಾಯಿದ್ರೆ, ನಿಮ್ಮನೇಲಿ ಹಲಸಿಟ್ಟಿದ್ದೀರಾ, ಹಲಸಿನ ಹಣ್ಣಿನ ಪರಿಮಳ ಬರ್ತಾಯಿದ್ರೆ ಹಲಸಿರ್ಬೋದು ಅಂತನೋ, ಅಥವಾ ಹಲಸು ನನಗೆ ಭಾಳ ಇಷ್ಟ, ನಾನು ಫಸ್ಟ್ ಹಲಸಿನ ಹಣ್ಣು ತಿಂದ ಹೀಗಾಗಿತ್ತು, ಅಥವಾ ಇನ್ನೊಂದು ಯಾವುದೋ ಒಂದು ಕಾರಣ. ನಾನೊಂದು ಸಾರಿ ಹಿಂಗೆ ಹಾಲು ಇಟ್ಟು ಭಾಳ ಹೊತ್ತು ಕುದಿಸಿ ಕೆಟ್ಟು ಹೋದಾಗ, ಭಾಳ ಹೊತ್ತು ಕುದಿಸಿ ಒಂಥರ ಸ್ಮೆಲ್ ಬಂದಾಗ ಅದು ಇನ್ನೇನೋ ನೆನಪಿಗೆ ಕಾರಣ ಆಗ್ಬೋದು, ಹಂಗಿಟ್ಟಾಗ ಹಿಂಗಾಯಿತು ಅಂತ. ಹೀಗೆಲ್ಲ ಆಗೋದಕ್ಕೆ ನಿಜನಾ ಅಂದರೆ ಅದಕ್ಕೆಲ್ಲ ಒಂದು ರಾಸಾಯನಿಕ ಕಾರಣಗಳಿದೆ. ರಾಸಾಯನಿಕಗಳೇ ನೆನಪುಗಳಾಗಿ ನಮಗೆ ನೆನಪುಗಳು ಉಳ್ಕೊಳ್ತಾವಂತೆ. ಅಂದರೆ ನಮ್ಮ ಸಾಮಾನ್ಯ ಭಾಳಷ್ಟು ವಿದ್ಯಾರ್ಥಿಗಳು ರಸಾಯನ ವಿಜ್ಞಾನ ನೆನಪಲ್ಲೇ ಇರಲ್ಲ ಅಂತಾರೆ. ಆದರೆ ರಾಸಾಯನಿಕ ರಚನೆಗಳೇ ನಮ್ಮ ನೆನಪುಗಳಿಗೆ ಕಾರಣ ಅಂತಂದರೆ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ 1991ರಲ್ಲಿ ಇಬ್ಬರು ವಿಜ್ಞಾನಿಗಳು, ರಿಚರ್ಡ್ ಆಕ್ಸೆಲ್ ಮತ್ತು ಲಿಂಡಾ ಬಕ್ ಅನ್ನೋ ಇಬ್ಬರು ವಿಜ್ಞಾನಿಗಳು ಈ ವಿಷಯವನ್ನು ಸಾಬೀತುಪಡಿಸಿದರು. ಅಂದರೆ ನಮ್ಮ ಪರಿಮಳಗಳಿಗೆ ಯಾವುದೇ ವಾಸನೆಗಳು ನಮ್ಮ ನೆನಪುಗಳನ್ನು ರೂಪಿಸ್ತವೆ ಅಂತೇಳಿ. ಅವು ಹೇಗೆ ಅಂತಂದರೆ, ರಾಸಾಯನಿಕ ರಚನೆಗಳು, ಪ್ರತಿಯೊಂದು ವಾಸನೆಯು ಅಥವಾ ಪ್ರತಿಯೊಂದು ಪರಿಮಳವೂ ಕೂಡ ಒಂದೊಂದು ರಾಸಾಯನಿಕದಿಂದ ಬರುತ್ತೆ. ಆ ರಾಸಾಯನಿಕ ರಚನೆ ಒಂದು ರೀತಿಯದ್ದು, ಅದನ್ನು ರಾಸಾಯನಿಕ ರಚನೆ ಒಂದು ರೀತಿಯದ್ದಾಗಿದೆ. ಅದು ಒಂದು ವರ್ತನೆಯನ್ನು ಉಂಟು ಮಾಡುತ್ತೆ. ಅಂದರೆ ನಾವು ಹೋಗ್ತಾ ಇದ್ದಾಗ ಒಂದು ಕೆಟ್ಟ ವಾಸನೆ ಬಂದರೆ ನಾವು ಮುಖ ತಿರುಗಿಸ್ಕೊಳ್ತೀವಿ, ಅಥವಾ ಪರಿಮಳ ಬಂದರೆ ಆಹಾ ಅಂತೀವಿ. ಹೀಗೆ ಒಂದು ವರ್ತನೆಯನ್ನು ಉಂಟು ಮಾಡುತ್ತೆ. ಇವೆರಡೂ ಸೇರಿ, ಅಂದರೆ ರಾಸಾಯನಿಕ ರಚನೆ ಮತ್ತು ವರ್ತನೆ ಇವೆರಡೂ ಸೇರಿ ನೆನಪಿನ ನಕ್ಷೆಯನ್ನು ರೂಪಿಸ್ತಾವಂತೆ. ಇದು ಹೇಗೆ ಮಾಡ್ತವೆ? ನಮ್ಮ ವಾಸನೆ ಹೇಗೆ ಬರುತ್ತೆ? ಮೂಗಿನ ಮೂಲಕ ವಾಸನೆ ಅಂತ ಘ್ರಾಣಿಸಿದಾಗ, ಅಂದರೆ ನಮಗದನ್ನು ಗ್ರಹಿಕೆಗೆ ಬಂದಾಗ ಅವು ರೆಸೆಪ್ಟಾರ್ಸಲ್ಲಿ ಅಂದರೆ ಗ್ರಾಹಕಗಳಲ್ಲಿ ಉಂಟು ಮಾಡುವ ಒಂದು ವರ್ತನೆ ಉಂಟು ಮಾಡೋದ್ರಿಂದ ಆ ವರ್ತನೆಯನ್ನು ಉಂಟು ಮಾಡಿ ಅವೆರಡೂ ನಮ್ಮ ಮೆದುಳಿಗೆ ನೆನಪನ್ನಾಗಿ ರವಾನಿಸ್ತಾವಂತೆ, ನೆನಪಿನ ನಕ್ಷೆಯಾಗಿ ರೂಪಿಸ್ತಾವಂತೆ. ಇದನ್ನು 2004ರಲ್ಲಿ ಈ ಕೆಲಸಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಬಂತು. ರಿಚರ್ಡ್ ಆಕ್ಸೆಲ್ ಮತ್ತು ಲಿಂಡಾ ಬಕ್ ಅವರು 2004ರ ವೈದ್ಯಕೀಯ ಅಥವಾ ಶರೀರ ವಿಜ್ಞಾನದ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ನಮ್ಮ ವಾಸನೆಗಳು ಮತ್ತು ನೆನಪುಗಳು ಅವುಗಳೊಂದು ರಾಸಾಯನಿಕ ವಿನ್ಯಾಸದ ಕೆಲಸಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು. ಅಂದರೆ ನಾವು ಬಹಳ ಸರಿ ಅಂದ್ಕೋತೀವಿ ನಮಗೆ ರಸಾಯನ ವಿಜ್ಞಾನ ನೆನಪಲ್ಲೇ ಇರಲ್ಲ ಅಂತ. ಆದರೆ ನಮ್ಮ ನೆನಪಿಗೆ ರಸಾಯನ ವಿಜ್ಞಾನವೇ ಕಾರಣ. ನಮ್ಮೆಲ್ಲ ನೆನಪುಗಳು. ಲಿಂಡಾ ಬಕ್ ಅವರಂತೂ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಅದೇ ಕೆಲಸದಲ್ಲಿ ತೊಡಗಿ ಅವ್ರು ಹೇಳ್ತಾರೆ, ನಮಗೆ ಸುಮಾರು 10,000ದಿಂದ 1,00,000 ವಾಸನೆಗಳನ್ನು ನಾವು ನೆನಪಿಟ್ಕೊಳ್ಬೋದಂತೆ. ಈ ವಾಸನೆ ಬಂದಾಗ ಹಿಂಗಾಗಿತ್ತು, ಈ ವಾಸನೆ ಬಂದಾಗ ಇದು ಅದಕ್ಕೆ ಕಾರಣ ಆಗುತ್ತೆ ಅಂತ. ಹೀಗೆ ರಾಸಾಯನಿಕ ರಚನೆಗಳಿಂದ ವರ್ತನೆಗಳಾಗಿ, ಆ ವರ್ತನೆ ಮತ್ತು ರಾಸಾಯನಿಕ ರಚನೆಗಳು ಎರಡೂ ಸೇರಿ ಒಂದು ನೆನಪಿನ ನಕ್ಷೆಯನ್ನು ನಮ್ಮ ಮನಸ್ಸಿನಲ್ಲಿ ರೂಪಿಸೋದ್ರಿಂದ ಆ ನೆನಪಿನ ನಕ್ಷೆ ಹಾಗೆ ಉಳ್ಕೊಂಡಿರುತ್ತೆ. ಅದೇ ವಾಸನೆ ಮತ್ತೆ ಬಂದಾಗ ಅದು ರಿಪ್ಲಿಕೇಟ್ ಆಗುತ್ತೆ, ಮತ್ತೆ ಅದನ್ನು ತಗೊಳ್ಳುತ್ತೆ. ಇಂಥ ಒಂದು ವಿಶೇಷ ವಾಸನೆಗಳಿಗಿದೆ, ಇಂಥ ಒಂದು ವಿಶೇಷ ನಮ್ಮ ನೆನಪುಗಳಿಗೂ ಇದೆ. ನೆನಪು ಮತ್ತು ವಾಸನೆಗಳು ರಾಸಾಯನಿಕದ ಮೂಲಕ ನಮ್ಮನ್ನು ಸದಾ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ.